ನಮಸ್ಕಾರ 999 × 7 ಟಿವಿಗೆ ಸ್ವಾಗತ ಸುಸ್ವಾಗತ. ಕರ್ಸ್ಬಿಟ್ಟು ಆತರ ಹೊಡೆದಿದ್ದು ಸರಿ ಅಂತ ಅನ್ಸುತ್ತಾ ನಿಮ್ಗೆ? ಯಾರವನು ಗೊತ್ತಿಲ್ಲ. ಮತ್ತೆ ಇವತ್ತಂತ ಹೆಂಗ್ ಹೇಳ್ತೀರಾ ನೀವು? ಅಲ್ಲ, ಇಲ್ಲಿವರೆಗೂ ಅದು ಹಂಗಾಗಿರ್ಬೋದು, ಹಂಗ್ ಮಾಡಿರ್ಬೋದು, ಈ ತರ ಒಪ್ಕೊಂಡಿದ್ದಾರೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಈ ಕೇಸ್ ಹೆಂಗ್ ಓಪನ್ ಆಯ್ತು ಅಂತ ಗೊತ್ತಾ ನಿಮ್ಗೆ? ಶಿಕ್ಷೆ ಆಗಿ ದರ್ಶನ್ ತಪ್ಪು ಮಾಡಿದೆ. ದರ್ಶನ್ ಅಬ್ಸಲ್ಯೂಟ್ಲಿ ಐ ಸಲ್ಯೂಟ್ ಬ್ರೋ. ನಿಮಗೆ ದರ್ಶನ್ ಅಭಿಮಾನಿಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿ ಅಂತ ಹೇಳ್ತಿದ್ದೀರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಇದೇ ಅಭಿಮಾನಿಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಯಾವುದೋ ಬೇರೆ ಅಭಿಮಾನಿಗಳ ಕಮೆಂಟ್ಗಳು ನೀವು ಗಮನಿಸಿರ್ಬೋದು, ನಮ್ಮ ದರ್ಶನ್ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಅವ್ರದೇ ಕಾನೂನು, ಅದು ಸರಿನಾ? ಕೆಲಸ ಇಲ್ಲ ಸರ್. ಕಮೆಂಟ್ ಮಾಡ್ತಾರೆ ಅವರು. ಈಗ ಒಂದು ನ್ಯಾಯ, ಒಂದು ಕುಟುಂಬ ಬೀದಿಗೆ ಬಂದೈತೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು. ಅಲ್ಲಿ ದರ್ಶನ್ ತಪ್ಪು ಮಾಡಿದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ದರ್ಶನ್ ಹೆಸರು ಬಂದೈತಲ್ಲ, ಅಲ್ಲಿ ಅಭಿಮಾನಿಗಳ ಎಲ್ಲವನ್ನು ಸೇರ್ಕೊಂಡು ಅವರಿಗೆ ನ್ಯಾಯ ಕೊಡಿಸ್ಬೇಕು. ಒಬ್ಬ ನ್ಯಾಯಾಧೀಶನಾಗಿ ನೀವು ಸರಿಯಾದ ತೀರ್ಪೇ ಕೊಟ್ಟಿದ್ದೀರಾ. ನನ್ನ ದೃಷ್ಟಿಲಿ ನಾನು ಮಾಡಿದ್ದೆ ಸರಿ ಇರ್ಬೋದು, ಆದ್ರೆ ಕಾನೂನು ದೃಷ್ಟಿಲಿ ನಾನು ಮಾಡಿದ ತಪ್ಪಲ್ವಾ ಸರ್? ಭಾಳ ಬೇಜಾರಾಯ್ತು ನಮಗೆ. ಹಂಗೆ ಮಾಡ್ತಾರೆ. ಹೋಗ್ಲಿ ಏನಾರು ಹೇಳಿ ಕಳಿಸಿದ್ರೆ ಅವ್ನು ಯಾರು ರಘು ಅಂತ ಇಲ್ಲಿ ನಮ್ಮ ತಗ ಎಲ್ಲ ಗೊತ್ತಿರೋ ಹುಡುಗ, ಅವನು ದುರ್ಗದನು ಕರ್ಕೊಂಡು ಹೋಗಿ ಇದು ಮಾಡಿದ್ರೆ ನಮ್ಗೆ ಭಾಳ ಬೇಜಾರು. ಏನೋ ಸಹಾಯ ಅವರೇ ಹೇಳಿದ್ರು, ದರ್ಶನ್ ಸಹಾಯ ಹೇಳಿದ್ರೆ. ಹಂಗ ನಿಮ್ ಪ್ರಕಾರ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ ಸರಿನಾ? ಪ್ರಯೋಗ ಮಾಡಕ್ ನಾನೇ ಸಿಕ್ಕನ್ನ, ಬೇರೆ ಯಾರು ಸಿಕ್ಕ. ಹಂಗಾರೆ ಹೆಣ್ಮಕ್ಳಿಗೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡ್ಬೋದಾ? ಮಾಡಿ ಸರ್ ಹೋಗ್ಲಿ, ಅದು ಮಾಡಬಾರ್ದು. ಹೋಗ್ಲಿ ತಪ್ಪದು. ನಿನ್ಗೇನ್ ಮೆಂಟ್ಲಾ? ಒಂದ್ ಮಾತು ಎದುರಿಸ್ಬಿಟ್ಟೆ ಕಳಿಸ್ಬೋದಿತ್ತು. ಅದನ್ನಾದ್ರೂ ಮಾಡ್ಬೋದಾಗಿತ್ತಲ್ಲ. ಮಾನವೀಯತೆಯಿಂದ ಒಂದು ಕ್ರೂರಿತನ ತೋರಿಸ್ಬೇಕಂತ ಏನಿತ್ತು ಹೇಳ್ರಿ. ನೋಡ್ರಿ, ಕುರಿತನ ತೋರಿಸ್ಬೇಕಾದ್ರೆ ಏನಿತ್ತು? ಮನುಷ್ಯತ್ವ ಎಲ್ಲಿತ್ತು? ಏನಂದೆ ಇನ್ನೊಂದ್ಸಲ? ಕುರಿತನ ತೋರಿಸ್ಬೇಕಾದ್ರೆ ಏನಿತ್ತು? ಶೇಖರ್ ಅವರೇ, ಆಟೋ ಚಾಲಕರಾಗಿದ್ದೀರಿ. ಆಟೋ ಚಾಲಕರು ಆಟೋ ಹಿಂದೆಗಡೆ ಎಲ್ಲ ದರ್ಶನ್, ಶಂಕರ್ ನಾಗು ಇವ್ರದೆಲ್ಲ ಫೋಟೋ ಇರುತ್ತೆ. ಅದೊಂದು ಅಭಿಮಾನ ಕಣ್ರಿ ಅಲ್ವಾ? ಆ ಅಭಿಮಾನ ಇವತ್ತು ಎಲ್ಲ ಒಂದ್ ಕಡೆ ಆ ಅಭಿಮಾನನೇ ತಪ್ಪು ಮಾಡಿದವ್ರನ್ನ ಕಾಪಾಡ್ತಾ ಇದೆಯಾ ಅಂತ ಬೇಕ್ರಿ ಈ ಪ್ರಶ್ನೆ. ಇದೆಲ್ಲ ಬರೀ ಐವಾಶ್ಗೋಸ್ಕರ. ಅಭಿಮಾನನೇ ತಪ್ಪು ಮಾಡಿದವ್ರು ಕಾಪಾಡ್ದೆ. ಈಗ ನಾನು ಆಟೋ ಡ್ರೈವರ್. ಪ್ರಶ್ನೆ ಇದು ಕರೆಕ್ಟ್. ನಾನು ಆಟೋ ಡ್ರೈವರು. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು. ಆಗ್ಲೇಬೇಕು ಅಷ್ಟೇ. ಯಾರಾಗಿರ್ಲಿ ನ್ಯಾಯಕ್ಕೆ ನ್ಯಾಯ ಕೊಡ್ಲೇಬೇಕು. ಹೌದು. ಅದ್ಯಾಕಯ್ಯ ರಾಜು ಹಂಗ್ ಹೇಳ್ತಾ ಇದ್ಯಾ? ನಾನು ಹೇಳ್ತಾ ಇಲ್ಲ, ಆನಂದ ಬಾಜ್ಪಾ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.